ನಮಸ್ಕಾರ ವೀಕ್ಷಕರೇ. ಸ್ತ್ರೀ ಹಾಗೂ ಪುರುಷ ವಶೀಕರಣಕ್ಕಾಗಿ 101 ಬಾರಿ ಈ ಮಂತ್ರವನ್ನು ಪಠಿಸಿದರೆ ಸಾಕು, ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶವಾಗ್ತಾರೆ. ಹಾಗಾದರೆ ಆ ಮಂತ್ರ ಯಾವುದು, ಅದನ್ನು ಪಠಿಸೋ ಸಮಯ ಯಾವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಎಂತಹದ್ದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೂ ಪರಿಹಾರಕ್ಕಾಗಿ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಶೀಕರಣ ವಿದ್ಯೆಯಿಂದ ನೀವು ಈ ರೀತಿಯ ಪ್ರಯೋಗ ಮನೆಯಲ್ಲೇ ಮಾಡಿದ್ರೆ ಸಾಕು, ನೀವು ಕಳೆದುಕೊಂಡಂತಹ ಪ್ರೀತಿಯನ್ನು ಮತ್ತೆ ಮರಳಿ ಪಡೆದುಕೊಳ್ಳಬಹುದು. ಅಥವಾ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಕೋರ್ಟ್ವರೆಗೂ ಹೋಗಿದ್ರು ಕೂಡ ಮತ್ತೆ ಅವರು ನಿಮ್ಮ ಬಳಿ ಬರ್ತಾರೆ. ಅಷ್ಟರ ಮಟ್ಟಿಗೆ ಇದು ವಶೀಕರಣ ಪ್ರಸಿದ್ಧಿಯಾದಂತಹ ವಿದ್ಯೆಯಾಗಿದೆ. ಹಾಗಾದರೆ ನೀವು ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ದೂರವಾಗುವ ಅದೆಂಥದ್ದೇ ಕಠಿಣ ಸಂದರ್ಭವಿದ್ರೂ ಇದೊಂದು ವಿಧಾನವನ್ನು ನೀವು ಮನೆಯಲ್ಲೇ ಅನುಸರಿಸಿ ನೋಡಿ ಸಾಕು. ಹಾಗಾದರೆ ಆ ವಿಧಾನವನ್ನು ಮಾಡೋದು ಹೇಗೆ ನೋಡೋಣ, ಬನ್ನಿ. ಏಕಾಗ್ರತೆ ಹಾಗೂ ಒಳ್ಳೆಯ ಮನಸ್ಸಿನಿಂದ ತದೇಕ ಚಿತ್ತದಿಂದ ಕುಳಿತು ಮಾಡುವ ತಂತ್ರವಿದು. ಗಂಧಿಗೆ ಅಂಗಡಿಯಲ್ಲಿ 2 ಮರದ ಬೊಂಬೆಯನ್ನು ತೆಗೆದುಕೊಳ್ಳಿ. ಒಂದು ಮರದ ಬೊಂಬೆ ಪುರುಷನಾಗಿದ್ದರೆ ಮತ್ತೊಂದು ಮರದ ಬೊಂಬೆ ಮಹಿಳೆಯಾಗಿರಲಿ. ಮರದ ಗೊಂಬೆಯ ಹಿಂದೆ ಹೀಗೆ ಹೆಸರನ್ನು ಬರೆಯಬೇಕು. ಒಂದು ಮಾರ್ಕರನ್ನು ತೆಗೆದುಕೊಳ್ಳಿ. ಈ ರೀತಿಯಾಗಿ ಹೆಸರನ್ನು ಬರೆಯಿರಿ. ನಿಮ್ಮ ಸಂಗಾತಿಯ ಹೆಸರನ್ನು ಬರೆಯಿರಿ. ನೋಡಿ, ಹೀಗೆ ಅಂದರೆ ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ, ನಾನು ಬರಿತಾ ಇದ್ದೀನಿ ರಮೇಶ, ಇನ್ನು ಸ್ತ್ರೀಗೆ ನಾನು ಗೀತಾ ಅಂತ ಬರಿತಾ ಇದ್ದೀನಿ. ನೀವು ಯಾವ ಸ್ತ್ರೀಯನ್ನು ವಶಪಡಿಸ್ಕೊಳ್ಬೇಕು ಅಥವಾ ಯಾವುದೇ ಪುರುಷರನ್ನು ವಶಪಡಿಸ್ಕೊಳ್ಳೋದಾದರೆ ಅವರ ಹೆಸರನ್ನು ಬರೆಯಿರಿ. ಇನ್ನು ಅಕ್ಕಿಗೆ ಅರಿಶಿನ, ಕುಂಕುಮ, ಕಲ್ಲುಪ್ಪನ್ನು ಹಾಕಿ 101 ಬಾರಿ ಬರೋಬ್ಬರಿ ಅವರ ಹೆಸರನ್ನು ಹೇಳಬೇಕು. ಕಷ್ಟವಾದರೂ ಸರಿ ಅವರ ಹೆಸರನ್ನು ಹೇಳಿ ಆದಮೇಲೆ 101 ಬಾರಿ ನಾನು ಹೇಳಿಕೊಡುವಂಥ ಮಂತ್ರವನ್ನು ಜಪಿಸಲೇಬೇಕು. ಓಂ ರಾಮ್ ಹ್ರೀಂ ಕ್ರೀಂ ಯಂ ಯಂ ಲಂ ಕ್ರಂ ವಶೀಕರಣ ಸ್ವಾಹ. ನೋಡಿ ವೀಕ್ಷಕರೇ, ಸ್ವಾಹ ಅಂತ ಹೇಳಿದ ತಕ್ಷಣ ಆ ಅಕ್ಕಿ ಮಿಶ್ರಿತವನ್ನು ಹಾಕಿ, ಸ್ವಾಹ ಅಂದ ತಕ್ಷಣ ಮರದ ಬೊಂಬೆಯ ಮೇಲೆ ಹಾಕಿ. ಇದರಿಂದ ನೀವು ಪ್ರೀತಿಸಿದ ಆ ವ್ಯಕ್ತಿ ನಿಮ್ಮತ್ತ ವಶೀಕರಣರಾಗ್ತಾರೆ. 101 ಬಾರಿ ನೀವು ಜಪಿಸಲೇಬೇಕು. ಈ ಮಂತ್ರವನ್ನು ಪಠಿಸಿರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಎಂದಾದರೆ ಗುರೂಜಿಯವರನ್ನು ಸಂಪರ್ಕಿಸಿ. ನಿಮ್ಮಿಷ್ಟದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.